ಬಾಯ್ ಸಿ ಯು. ಬಾಯ್ ಸುರೇಶ್. ಎಲ್ಲ ಲಗೇಜ್ಗಳನ್ನು ತಗೊಂಡ್ಬಿಡಿ. ಬರ್ತೀವಿ ಸುರೇಶ್, ಮದ್ವೆಗೆ ಮಾತ್ರ ತಪ್ಪದೆ ಬರ್ಬೇಕಪ್ಪ. ಬರ್ದೇ ಇದ್ರೆ ಬಿಡೋರು ಯಾರು? ಬರ್ಬೇಕಾದ್ರೆ ಆಗೇನೆ ಪ್ರೀತಿ ವಿಶ್ವಾಸನ ಚಿತ್ರ ಕರ್ಕೊಂಬಂದ್ಬಿಡು. ವಿಶ್ವಾಸ ನೀವು ಹಿಡ್ಕೊಂಡು ಪ್ರೀತಿ ನನ್ ಜೊತೆ ಕಳ್ಸ್ಕೊಡೋದಾದ್ರೆ ಗ್ಯಾರಂಟಿ ಬರ್ತೀನಿ. ಖಂಡಿತ. ನಿನಗ್ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ಒಂದೇ ಒಂದ್ ಸಲ ತಿರುಗ್ ನೋಡು. ಕಮಾನ್ ಟರ್ನ್. ಬಂದ್ರಮ್ಮ ಬೇಗ. ಈ ತಿರುಗ್ ನೋಡೋದೆಲ್ಲ ಸಿನಿಮಾಲೇ ಸರಿ, ರಿಯಲ್ ಲೈಫ್ ಅಲ್ಲಿ ನಡೆಯಲ್ಲ. ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ. ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ. ಈ ಹರೇ ರಾಮ ಹರೇ ಕೃಷ್ಣ ಮಂತ್ರಕ್ಕೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಿರ್ಲಿಲ್ಲ. ನನ್ನನ್ನು ಬಿಟ್ಟು ಹೋಗಕ್ಕೆ ಮನ್ಸು ಬರ್ಲಿಲ್ಲ ಅಲ್ಲ? ಬಿಟ್ಟು ಹೋಗಕ್ಕೆ ಮನ್ಸು ಬರ್ಲಿಲ್ಲ. ನಿನ್ನೆನಲ್ಲ, ನನ್ನ ಮೊಬೈಲ್ನ. ಎಲ್ಲಿ ಬಿಟ್ಬಿಟ್ಟೆ ಮೊಬೈಲ್ನ? ಗಾಡ್. ಹಲೋ. ಸುಮಾ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ 1 ನಿಮಿಷ ನನ್ನ ಮಾತು ಕೇಳಿ. ನೀವು ನಿಮ್ಮನ್ನ ನಿಮ್ಗಿಂತ ಹೆಚ್ಚಾಗಿ ನನ್ನನ್ನ ಪ್ರೀತಿಸ್ತಾ ಇದ್ದೀರಾ. ಹಲೋ, ಹಗಲ್ಗನ್ಸ್ ಕಾಣೋದನ್ನ ನಿಲ್ಸು, ಸ್ವಲ್ಪ ಎಚ್ಚರವಾಗಿರು. ಎಚ್ಚರವಾಗಿರ್ಬೇಕಾಗಿರೋದು ನಾನಲ್ಲ, ನೀವು. ಟ್ರೈನ್ ಹೋಗ್ತಾ ಇದೆ. ಏನ? ಕಣ್ಬಿಟ್ಟು ನೋಡ್ರಿ, ಟ್ರೈನ್ ಹೋಗ್ತಾ ಇದೆ. ಏನ್ ಸಾಯ ಕಾಂಟ್ರಾಕ್ಟ್ ತಗೊಂಡಿದ್ದೀರಾ ನೀವು? ಒಂದ್ಸಲ ಈ ಕಡೆ ಬೆಳಕ್ ಹೋಗ್ತೀರಾ, ಒಂದ್ಸಲ ಆ ಕಡೆ ಬೆಳಕ್ ಹೋಗ್ತೀರಾ. ನನ್ನೇನ್ ಗೋಲ್ ಕೀಪರ್ ಅನ್ಕೊಂಡಿದ್ದೀರಾ? ನೀವು ಬೀಳ್ಬೇಕಾದ್ರಲ್ಲಿ ಹಿಡಿಯಕ್ಕೆ. ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡಿ, ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡ್ರಿ. ತಿರ್ಕೊಳ್ಳೆ. ಓಹೋ, ನಮ್ಮ ಮಾವಂದು, ನಿಮ್ಮ ಅಪ್ಪಂದು ತಗೊಳ್ಳಿ. ಅಯ್ಯೋ ಪಾಪ, ಪ್ಲೀಸ್ ನೀನೇ ಮಾತಾಡು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಡೋಗ್ತಿದೀವಿ ಅಂತ ಹೇಳ್ಬಿಡ್ಲಾ? ಮಾತಾಡು. ಹಲೋ, ಯಾರದು? ಸುಮಾ ಇಲ್ವಲ್ಲಿ? ಸರ್, ನಾನು ಸೂರಜ್ ಮಾತಾಡ್ತಾ ಇದ್ದೀನಿ. ಗಾಬರಿ ಆಗ್ಬೇಡಿ. ನಿಮ್ ಮಗಳು ಟ್ರೈನ್ ಅಲ್ಲಿ ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ರು. ವಾಪಸ್ ತಗೊಂಡು ಹೋಗಕ್ ಬಂದಾಗ ಟ್ರೈನ್ ಮೂವ್ ಆಗ್ಬಿಡ್ತು. ನೀವೇನು ಟೆನ್ಷನ್ ತಗೋಬೇಡಿ, ನೆಮ್ಮದಿಯಾಗಿ ಚೌಲ್ಟ್ರಿಗೆ ಹೋಗಿ ಎಲ್ಲ ರೆಡಿ ಮಾಡಿರಿ. ನಾನು ವಾಪಸ್ ಕರ್ಕೊಂಡ್ ಬರ್ತೀನಿ. ಬೇಜವಾಬ್ದಾರಿ ಹುಡುಗಿ ಅವಳು. ಒಂದಲ್ಲ ಒಂದ ನಾವು ಮಾಡ್ಕೊಂತಾಳೆ. ಫೋನ್ ಕೊಡಪ್ಪ ಅವ್ರಿಗೆ. ನೀವು ಮೊಬೈಲ್ ಅಲ್ಲಿ ಬೈದಿದ ತಕ್ಷಣ ಟ್ರೈನ್ ವಾಪಸ್ ಬರಲ್ಲ ಸರ್. ನಾನು ಹೇಳ್ದಲ್ಲ ಕರ್ಕೊಂಡ್ ಬರ್ತೀನಿ ಅಂತ. ತೊಗೊಳ್ರಿ, ಮಾತಾಡಿ. ಯಾವಾಗ್ಲೂ ಹೀಗೆ ಮಾಡ್ತೀಯ, ಸ್ವಲ್ಪ ಗೊತ್ತಿಲ್ಲ. ಸಾರಿ ಪಾಪಾ. ಸರಿ, ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳ್ಕೊಳ್ಳಿ, ವೆಹಿಕಲ್ ಅಲ್ಲಿಗೆ ಕಳಿಸ್ತೀನಿ. ಸೊ ವಾಟ್ ನೆಕ್ಸ್ಟ್? ಎಲ್ಲ ನಿನ್ನಿಂದಾನೇ ಆಗಿದ್ದು. ಇಡಿಯಟ್. ರೀ, ನಾನು ಹೇಳ್ದ ನಿಮ್ಗೆ ಮೊಬೈಲ್ ಬಿಟ್ಟು ಹೋಗಕ್ಕೆ. Just leave me alone. ನಾನ್ ನಿಮ್ಮನ್ನ ಬಿಟ್ಟು ಹೋದ್ರು ನಿಮ್ ಪ್ರೀತಿ ನನ್ನ ಕೂಗಿ ಕೂಗಿ ಕರೆಯುತ್ತೆ. ಕೂಗುದ್ರಾ? ನಿಮ್ ಹಾರ್ಟ್ ನನ್ನ ಹೆಸರು ಕೂಗ್ದಂಗ ಆಯ್ತು, ಅದಕ್ಕೆ ಬಂದೆ. ಓಹ್, ಮೋಸ್ಟ್ಲಿ ವೈಬ್ರೇಟರ್ ಮೋಡಲ್ ಇರ್ಬೇಕು. ರಿಂಗ್ ಟೋನ್ಗೆ ಹಾಕೊಳ್ಳಿ, ಕೇಳಿಸುತ್ತೆ.
ತಪ್ಪೆಲ್ಲ ನಿಮ್ದೆ. ಒಂಟಿಯಾಗಿ ಸುಂದರವಾಗಿರೋ ಹುಡುಗಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ನಾನೇ ಬಿಡಲ್ಲ. ఈ బాగుంది నల్ల ಜ್ಯುವೆಲರಿ ಬಾಕ್ಸ್ ಎಲ್ಲ ಸರಿಗೆ ಎತ್ತಿಟ್ಟಿದ್ದೀನಿ. ये तो बुढ़ा हो गया है. ಅಮ್ಮ ಸಾರಿ. ಏನೋ ಮಾಡ್ತಿದ್ಯಾ ನೀನು? ಅಕ್ಕ ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ. ಓ ನನ್ ಕರ್ಮ. ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಯೋ ನೀನು? ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು. ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇದು ಬಾಗುಂದ ಚುಡು. ಚೆನ್ನಿ, ಬಾಬಾ ಕರೀತಾ ಇದಾರೆ, ಹೋಗು. ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ. ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ ಅಯ್ಯೋ ಈ ಮದುವೆ ಎಲ್ಲ ಬಾಬಾ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ? ಬರೀ ಇದಾಯ್ತು ನಿಂದು. ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಮದುವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನೂ ಊರೆಲ್ಲ ಸಿಂಪಲ್ ಆಗಿ ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ? ಎಲ್ಲಿ ಕೇಳ್ತಾರ ಬಾಬಾ? ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು. ಪುರೋಹಿತನ ಕರಿ ಅಂತ ಹೇಳಿದ್ರೆ ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ಜೆನ್ನಿ ತಲುಪ್ತು ಬಿಡಿ. ಅಲ್ಲ ಬಾಬಾ ಬಾಬಾ ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಡಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಏನಯ್ಯ? ಸ್ವಾಮಿ ನೀವೇನೋ ಕಲ್ಯಾಣ ವಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನೇನೆಯಾ? ಅಯ್ಯೋ ಗುರುಗಳೇ, ಚೇಂಜ್ ಆಗ್ರಿ. ಸ್ವಾಮಿ ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವ್ ಇನ್ನೇನ್ ಮಾಡ್ತೀರಾ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತರಿ ಕಣಯ್ಯ. ಮತ್ತಾವು ಅಡಿಗೆ ಭಟ್ಟ. ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ, ಬಡ್ಸವನು. ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಮಗಲ ಕೊನೆ ನಮ್ದೇ ನಮ್ಗೆ ಆಗೈತಿಲ್ಲಿ ಜನ್ನಿ ಜನ್ನಿ ಅಂತ. ಏನಮ್ಮ ದಿಸ್ ಇಸ್ ಫಾರ್ ಯು. ರಾಂಗ್ ನಂಬರ್ ಅಂತ ಗೊತ್ತಾಗ್ತಲ್ಲ. ಹೋಯ ಆ ಕಡೆಗೆ, ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸನ ಗೊತ್ತಿಲ್ಲ. ಬಟ್ ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಬಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡ್ಸವನಲ್ಲ, ಓದವನು. ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ. ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿಲ್ಲ. ನಾನಲ್ಲ ಎಲ್ಲೋದ್ರು ಎಲ್ಲ ರೆಡೌಟ್ ಆಗ್ತಾ ಇದೆಯಲ್ಲ. ಇವನ್ನೆಲ್ಲ ನೋಡ್ದಂಗೈತಲ್ಲ. ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ನಾನು ಹೇಳ್ದೆ, ನನ್ನ ಮಾತೆ ಕೇಳಲ್ಲ ಅಂತೀರ ನೀವು. ಓಕೆ ಓಕೆ ಓಕೆ. ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ. ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು. ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನಾ? ಓಕೆ ಓಕೆ, ನಾಳೆ ಎಲ್ರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೆ ಓಕೆ ಅಂತೆ, ನಿಮ್ಗೆ? ಸುಮಾ ಅಮ್ಮ ಹೀಗೆ ಮಾಡೋದು ನೀವು? ಇಲ್ಲಮ್ಮ, ಜವಾಬ್ದಾರಿ ಬೇಡ ನನಗೆ. ಬೈ ಚಾನ್ಸ್ ಮೊಬೈಲ್ ಮಿಸ್ ಆಯ್ತು. ಸರ್, ಮಗಳನ್ನ ಗುರಾಯಿಸೋದು ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು. ನಿನ್ಗ ನೋ ಚಾನ್ಸ್. ಜನಿ, ಸೂರಜ್ ಒಳಗಡೆ ಇರೋದ್ ಕರೆ ಮಾಡ. ಆಯ್ತು. ಏನಪ್ಪ ಯಾಕೆ ಹಾಗೆ ನೋಡ್ತಾ ಇದೀಯಾ? ಇದೇನ್ ಮದ್ವೆ ಮಂಟಪನೋ ಜೈಲ ಸರ್? ಹೀಗೆ ಕರಿತಿದ್ದೀರ ನನ್ನ? ಸರ್, ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾನು. ಮುಹೂರ್ತನ? ನೀನಿಲ್ದಲೆ ಮದ್ವೆ ಮುಹೂರ್ತ ಇಲ್ಲಿ ನಡೆಯುತ್ತೆ. ಬಾ ಬಾ ಒಳಗಡೆ ಬಾ. ಜನ್ನಿ, ಸುಮಾ ದುಷ್ಯಂತ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೋ, ನನ್ನಾದ್ರೆ ಚೆನ್ನಾಗಿರುತ್ತೋ? ಅಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದೆ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಹಲೋ ಮಿಸ್ಟರ್, ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಿರೋದು ಅದೇ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳಿದ್ದು ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನ್ ಹೇಳ್ತಿರೋದು ಅದೇ, ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ತಾವು ರಿವರ್ಸ್ ಗೇರಲ್ಲಿ ಬರ್ತಾ ಇದ್ದೀರಾ? ಕರೆಕ್ಟ್. ನನ್ನಲ್ಲ, ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮುತ್ನಂತ ಮಾತಾಡ್ದೆ. ರಿವರ್ಸ್ ಗೇರಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರಲ್ಲಿ ಹೊಂಟೋಗ್ಬಿಟ್ಟ. ಈಗ ಸುಮನ್ ತಾಳಿ ಕಟ್ಟೋದ್ ನೀನ್ ನೋಡಕ್ ಬರ್ತೀಯೋ ಇಲ್ಲ? ಯೋ, ನಿನಗೆ ಹೇಳೋದು ಅರ್ಥ ಆಗಲ್ಲ. ಬರ್ದಿದ್ರು ಕಟ್ತೀನಿ.
ಇರಪ್ಪ ಬರ್ತೀನಿ. ಓಯ್, ಹಾಯ್ ಹಾಯ್ ಏನಾ ಬಾಯ್ 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 ಬಾಯ್. ಹಾಯ್, ಹೌ ಆರ್ ಯು? ಹಾಯ್ ಆಂಟಿ. ತುಂಬಾ ಥ್ಯಾಂಕ್ಸ್ ಸೂರಜ್. ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ. ಯಾಕೆ? ಯಾಕೆಂದ್ರೆ ನಾನು ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ. ಡೋಂಟ್ ವರಿ, ನಿಮ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ನಾನು ಹೋಗಿ ಬರ್ತೀನಪ್ಪ. ಯಾಕೋ ಲುಕ್ಕೆ ಸರಿ ಇಲ್ಲ. ದುಷ್ಯಂತ್ ದುಷ್ಯಂತ್